ವೆಲ್ಕಮ್ ಟು ಮೈ ಹೋಮ್. ಇದು ನಮ್ಮ ಬಾಡಿಗೆ ಮನೆನಾ ಅಥವಾ ಸ್ವಂತ ಮನೆನಾ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಎಂಟ್ರೆನ್ಸ್ ನೋಡಿ. ಇಲ್ಲಿ ನೋಡಿ ನಮ್ಮ ಕ್ಯೂಟ್ ಲಕ್ಕಿ ಅವರು ವೆಲ್ಕಮ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರನ್ನೂ. ಸ್ನಾನ ಮಾಡಿಸಿದ್ದೆ ಅವಳಿಗೆ, ಸೊ ಸ್ನಾನ ಮಾಡಿಕೊಂಡು ಕೂತ್ಕೊಂಡಿದ್ದಾಳೆ. ಇದು ಎಂಟ್ರಿ ಆದ ತಕ್ಷಣ ಈ ಥರ ಇದೆ. ಶೂಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ, ಶೂಸ್ ಸ್ಲಿಪ್ಪರ್ ಎಲ್ಲ ಇಡೋದಕ್ಕೆ. ಮೇಲ್ಗಡೆ ಅಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಹಾಕ್ಕೊಳ್ಬೋದು, ಆ ಥರ ಇದೆ. ನಮ್ಮ ಲಕ್ಕಿ ಯಾವಾಗಲೂ ಮೇಲೆ ಹತ್ತಿ ಹತ್ತಿ ಕೂತ್ಕೊಳ್ಳುತ್ತೆ. ಸೊ ಒಂದೊಂದು ಸರಿ ಕಾಲು ಹಸಿ ಎಲ್ಲ ಇಟ್ಕೊಂಡಿರುತ್ತೆ, ಹೊರಗೆ ಹೋಗಿ ಬಂದಿರುತ್ತೆ, ಸೊ ಗಲೀಜು ಮಾಡುತ್ತೆ ಅಂದ್ಬಿಟ್ಟು ಅದಕ್ಕೆ ಒಂದು ಬೆಡ್ಶೀಟ್ ಥರದ್ದು ಅಲ್ಲ, ಏನಂತಾರೆ, ದೊಡ್ಡದು ಮ್ಯಾಟ್ ಬರುತ್ತಲ್ವ, ಆ ಮ್ಯಾಟ್ನ ಫುಲ್ ರೋಲ್ ಮಾಡಿ ಇಟ್ಬಿಟ್ಟಿದ್ದೀನಿ, ಏನೂ ಗಲೀಜು ಆಗದೆ ಇರಲಿ ಅಂತ. ಅದಾದಮೇಲೆ ಎಂಟ್ರಿ ಆದ ತಕ್ಷಣ ಹಿಂಗೆ ಒಳಗಡೆ ಹಿಂಗೆ ಬಂದ ತಕ್ಷಣ ಎದುರಿಗೇ ಒಂದು ಹಾಲಿದೆ. ಹಾಲಲ್ಲಿ ಒಂದು ಕಾಟ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಸ್ವಲ್ಪ ದೊಡ್ಡದಾಗಿ ಇದೆ, ಚೆನ್ನಾಗಿದೆ. ಅದಾದಮೇಲೆ ಈ ಸೈಡು ಟಿ ವಿ ಯೂನಿಟ್ ಇದೆ, ಟಿ ವಿ ಆನ್ ಇದೆ. ಆಮೇಲೆ ಇದು ಬೇಸಿಗೆ ಕಾಲದಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿ ನೀರು ಕುಡಿಯೋದಕ್ಕೆ ಅಂತ ಹಾಲಲ್ಲಿನೇ ನಾನು ಮಣ್ಣಿಂದು ಮಡಿಕೆ ಇಟ್ಟಿದ್ದೀನಿ, ಅದಕ್ಕೆ ಯಾವಾಗಲೂ ನೀರು ಹಾಕಿ ಇಡ್ತೀನಿ. ಸೊ ಈಸಿ ಆಗುತ್ತೆ, ಯಾವಾಗಲೂ ಹಾಲಲ್ಲೇ ಕುತ್ಕೊಂಡಿರ್ತೀವಲ್ವ, ಊಟ ಮಾಡುವಾಗ ಎಲ್ಲದಕ್ಕೂ ಬೇಕು ಅಂದರೆ ಇಮಿಡಿಯೇಟು ತೊಗೊಳ್ಬೋದು ಅಂದ್ಬಿಟ್ಟು ಹಾಲಲ್ಲೇ ಮಡಿಕೆ ಇಟ್ಟಿದ್ದೀನಿ, ಮಣ್ಣಿನ ಮಡಿಕೆ. ಆರೋಗ್ಯಕ್ಕೂ ಒಳ್ಳೆಯದು. ಎವ್ರಿ ಡೇ ನಾರ್ಮಲಿ ಎಲ್ಲ ಡೇಸಲ್ಲೂ ಕುಡಿತೀವಿ, ಚಳಿಗಾಲದಲ್ಲೂ ಕೂಡ ಅದ್ರ ನೀರೇ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಈ ಸೈಡ್ ಬಂದಮೇಲೆ ಇಲ್ಲಿ ಒಂದು ಸ್ವಲ್ಪ ನನ್ನ ಪರ್ಫ್ಯೂಮ್ಸ್ನ ಇಟ್ಟಿದ್ದೀನಿ, ಹಾಗೆ ಒಂದಿಷ್ಟು ಬುಕ್ಸ್ನ ಎಲ್ಲ ಇಟ್ಟಿದ್ದೀನಿ. ಕೆಳಗಡೆ ಎಲ್ಲ ಬ್ಲ್ಯಾಂಕೆಟ್ಸ್ ಇಟ್ಕೊಳ್ಳೋದಕ್ಕೂ ಅಲ್ಲೇ ಪ್ಲೇಸ್ ಇದೆ. ಈ ಥರ ಇದೆ, ಈ ಸೈಡ್ ಶೋಕೇಸ್ ಥರ ಮಾಡಿದ್ದಾರೆ. ಅದಾದಮೇಲೆ ಕಾಟ್ ಇದೆ ಅಲ್ವ, ಕಾಟ್ ಮುಂದ್ಗಡೆಗೆ ಅದು ಬರುತ್ತೆ. ಆಮೇಲೆ ಈ ಸೈಡ್ ಎಲ್ಲ ವಿಂಡೋ ಇದೆ, ವಿಂಡೋ ಹಿಂದ್ಗಡೆ ಫುಲ್ ಖಾಲಿ ಜಾಗ ಇದೆ, ಒಂದು ಸೈಟ್ ಇದೆ. ಈ ಸೈಡಿಂದ ನೋಡಿದ್ರೆ ನೋಡಿ ಟಿ ವಿ ಯೂನಿಟ್. ನಮ್ಮ ಲಕ್ಕಿ ಸ್ನಾನ ಮಾಡಿಕೊಂಡು ಕೂತ್ಕೊಂಡಿದೆ, ಅದು ಇನ್ನೂ ಫುಲ್ ಆರಿಲ್ಲ, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಈ ಸೈಡಿಂದ ದೂರದಿಂದ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದು ಕಾಟ್ ಇದೆಯಲ್ಲ, ತುಂಬ ವೇಟ್ ಇತ್ತು. ಸೊ ಇಲ್ಲಿ ರೂಮಲ್ಲಿ ಇಡೋದಕ್ಕೆ ನಮಗೆ ತೊಗೊಂಡು ಹೋಗೋದಕ್ಕೆ ಆಗಲಿಲ್ಲ, ಸೊ ಹಾಗಾಗಿ ಅಲ್ಲೇ ಅದನ್ನು ಫಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಇದು ಬ್ಯೂಟಿಫುಲ್ ಕ್ಲಾಕ್. ಅದಾದಮೇಲೆ ನೋಡಿ, ಇಲ್ಲೇ ಪಕ್ಕದಲ್ಲಿ ಮತ್ತೆ ಒಂದು ನಮಗೆ ಡೈನಿಂಗ್ ಹಾಲ್ ಇದೆ. ಫಸ್ಟ್ ಇಲ್ಲಿ ಪೂಜಾ ರೂಮ್, ಇದು ಯಾವ ಸೈಡ್ ಆಗುತ್ತೆ ಅಂದರೆ ರೈಟ್ ಸೈಡ್ ಮತ್ತೆ ಒಂದು ಡೈನಿಂಗ್ ಹಾಲ್ ಇದೆ. ಆ ಡೈನಿಂಗ್ ಹಾಲ್ ಇದ್ದಲ್ಲಿನೇ ಪೂಜಾ ರೂಮು ಬರುತ್ತೆ ನೋಡಿ, ಇಲ್ಲೇ ಪಕ್ಕಕ್ಕೆ ಇದೆ. ಇಲ್ಲಿ ನಾವು ಡೈನಿಂಗ್ ಟೇಬಲ್ ಎಲ್ಲ ಇಟ್ಕೊಳ್ಳೋ ಥರ ಅದನ್ನು ಪ್ಲೇಸ್ ಬಿಟ್ಟಿದ್ದಾರೆ. ಮತ್ತು ಅಲ್ಲೇ ಒಂದು ಸಿಂಕ್ ಕೂಡ ಇದೆ, ಡೈನಿಂಗ್ ಟೇಬಲ್ ಇಟ್ಕೊಂಡ್ರೆ ಸಿಂಕ್ ಇರಬೇಕು ಅಂದ್ಬಿಟ್ಟು ಹ್ಯಾಂಡ್ ವಾಶ್ಗೆ. ಅದಾದಮೇಲೆ ಇದು ಪೂಜಾ ರೂಮ್. ಕ್ಲೀನ್ ಮಾಡಿದ್ದೀನಿ. ಸೊ ಅದಕ್ಕೆ ಇನ್ನೂ ಅಲ್ಲಿ ಏನದು ದೀಪ ಎಲ್ಲ ಏನೂ ಹಚ್ಚಿಲ್ಲ. ಇದು ಮಧ್ಯಾಹ್ನ ಟೈಮ್ ಶೂಟ್ ಮಾಡಿದ್ದೆ, ಎಲ್ಲ ಈವ್ನಿಂಗಿಗೆ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ರಂಗೋಲಿ ಹಾಕಿರ್ತೀನಿ, 2-3 ದಿನಕ್ಕೊಂದ್ಸರಿ ರಂಗೋಲಿ ಕ್ಲೀನ್ ಮಾಡ್ಕೊಳ್ತೀನಿ. ಅದನ್ನು ಇವತ್ತು ಕ್ಲೀನ್ ಮಾಡಿದ್ದೆ. ಇಲ್ಲಿ ಡೈನಿಂಗ್ ಟೇಬಲ್ ಅಲ್ಲ, ಡೈನಿಂಗ್ ಹಾಲಲ್ಲಿ ಫ್ರಿಜ್ಜನ್ನು ಇಟ್ಕೊಂಡಿದ್ದೀನಿ, ಹಾಗೆ ಡ್ರಿಂಕಿಂಗ್ ವಾಟರ್ ಇಲ್ಲಿ ಇಟ್ಟಿದ್ದೀನಿ. ಅದೇ ಸಿಂಕ್ ಅಂತ ಹೇಳಿದ್ವಲ್ಲ, ಪಕ್ಕದಲ್ಲೇ ಸಿಂಕ್ ಇದೆ. ನೋಡಿ, ದೂರಿಂದ ಈ ಥರ ಕಾಣಿಸ್ತಾ ಇದೆ. ಒಂದು ಎಂಟ್ರಿ ಆದ ತಕ್ಷಣ ಹಾಲು, ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಡೈನಿಂಗ್ ಹಾಲು. ಅದಾದಮೇಲೆ ಈ ಸೈಡ್ ಬಂದರೆ ಇಲ್ಲಿ ಪಕ್ಕದಲ್ಲೇ 2 ಬೆಡ್ರೂಮ್ ಇದೆ ನೋಡಿ. ಇದು ಒಂದು ರೂಮು, ಎದುರಿಗೆ ಕಾಣಿಸ್ತಿದೆ ಅಲ್ವಾ, ಅದು ಬಾತ್ರೂಮ್ ಇದೆ. ಈ ಸೈಡು ಪಕ್ಕದಲ್ಲಿ 2 ಇದೆ ಅಲ್ವಾ, ಅದು ಇದು 2 ರೂಮ್. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಚಿಕ್ಕದಾಗಿದೆ. ಆಮೇಲೆ ವಾಷಿಂಗ್ ಮಷಿನ್ ಕೂಡ ನಾನು ಅಲ್ಲೇ ಅದಕ್ಕೆ ಪ್ಲೇಸ್ ಮಾಡಿದ್ದಾರೆ, ಸೊ ಅದನ್ನ ಅಲ್ಲಿಟ್ಟಿದ್ದೀನಿ. ಈ ಸೈಡ್ ಬಂದರೆ ಇದು ಕಿಚನ್ನು. ಆಮೇಲೆ ಮತ್ತು ಈ ಕಡೆ ಹಿತ್ತಲ ಇದೆ, ಬಟ್ಟೆ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಇದು ಹಿತ್ತಲ ಅಂದರೆ ತುಂಬ ದೊಡ್ಡದಾಗಿ ಇಲ್ಲ, ಉದ್ದ ಇದೆ, ಅಗಲ ಕಡಿಮೆ ಇದೆ. ಇಲ್ಲಿ ನಮ್ಮ ಲಕ್ಕಿ ಸ್ನಾನ ಮಾಡಿಸಿದ್ನಲ್ವ, ಅಲ್ಲೇ ಮಲಗಿಸಿದ್ದೆ, ನೀರೆಲ್ಲ ಆರಲಿ ಅಂದ್ಬಿಟ್ಟು ನೋಡಿ. ಇಲ್ಲಿ ಈ ಥರ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಇದೆ, ಮೇಲೆ ಎಲ್ಲ ಓಪನ್ ಇದೆ, ಸೊ ಬಟ್ಟೆ ಎಲ್ಲ ಆರುತ್ತೆ.
ಅದಾದಮೇಲೆ ಈಗ ರೂಮ್ ಮತ್ತು ಕಿಚನ್ನ ಕೂಡ ನಾನು ತೋರಿಸ್ತೀನಿ. ಎರಡು ಲಕ್ಕಿ ಬಂಬೂ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. 2 ವರ್ಷ ಆಯಿತು ಅದನ್ನು ನಾನು ತೊಗೊಂಡು. ಎಷ್ಟು ಚೆನ್ನಾಗಿದೆ. ಮನೇಲೇ ಏನಾದರೂ ಪ್ಲ್ಯಾಂಟ್ಸ್ ಇಟ್ಕೊಳ್ಬೇಕು ಅಂದರೆ ಈ ಥರ ಪ್ಲ್ಯಾಂಟ್ಸ್ನ ನಾವು ಇಡ್ಬೋದು. ಇದಕ್ಕೆ ಏನು ಗೊಬ್ಬರ ಎಲ್ಲ ಹಾಕಬೇಕಾಗಲ್ಲ, ಓನ್ಲಿ ವಾಟರ್ ಹಾಕ್ತಾಯಿದ್ರೆ ಸಾಕು, ಚೆನ್ನಾಗಿರುತ್ತೆ. ಆಮೇಲೆ ಅಷ್ಟು ಕಾಸ್ಟ್ಲಿನೂ ಇರಲಿಲ್ಲ ಅದು, ಕಡಿಮೆ ರೇಟಲ್ಲಿ ಒಂದು ಎರಡಕ್ಕೂ ಸೇರಿ ಒಂದು 100 ರುಪೀಸ್ 200 ಈ ಥರ ಕೊಟ್ಟಿದ್ದೀನಿ, ಮರ್ತೋಗಿದೆ. ಚೆನ್ನಾಗಿದೆ, ಅಷ್ಟೇನು ಕಾಸ್ಟ್ಲಿ ಇರಲಿಲ್ಲ. ಅದಾದಮೇಲೆ ಇದು ಒಂದು ರೂಮ್, ಪಕ್ಕದ ರೂಮ್ ಇದು. ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಥರ ಇದೆ. ಇಲ್ಲಿ ಒಂದು ಕಿಂಗ್ ಸೈಜ್ ಮ್ಯಾಟ್ರೆಸ್ ಹಾಕಿದ್ದೀನಿ. ಅಲ್ಲಿ ನಮ್ಮ ಲಕ್ಕಿನೇ ಹೋಗಿ ಮಲಗುತ್ತೆ ಹೆಚ್ಚಾಗಿ. ಇದರ ಪಕ್ಕದಲ್ಲಿ ಇಲ್ಲಿ ಒಂದು ರೂಮ್ ಇದೆ. ಈ ರೂಮಲ್ಲಿ ಕೂಡ ಒಂದು ಸಿಂಗಲ್ ಕಾಟ್ ಇದೆ. ಆಮೇಲೆ ನನ್ನ ಎಕ್ಸಸೈಸ್ ಸೈಕಲ್ ಇದೆ. ಒಂದು ಆಫೀಸ್ ಚೇರ್ ಇದೆ. ನಮ್ಮ ಲಕ್ಕಿ ಎಲ್ಲ ರೂಮ್ ತೋರಿಸ್ತಾಳೆ ನೋಡಿ. ಇಷ್ಟೇ ಈ ರೂಮು. ಮೇಲ್ಗಡೆ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂದರೆ ಬ್ಯಾಗ್ಗಳು ಎಲ್ಲ ಏನಾದರೂ ಥಿಂಗ್ಸ್ ಎಕ್ಸ್ಟ್ರಾ ಇದ್ದರೆ ಮೇಲೆಲ್ಲ ಇಟ್ಟು ಅದನ್ನು ಡೋರ್ ಹಾಕಿ ಕ್ಲೋಸ್ ಮಾಡೋದಕ್ಕೆ ವಾರ್ಡ್ರೋಬ್ಸ್ ಎಲ್ಲ ಇದೆ. ಸರಿ, ವಾರ್ಡ್ರೋಬ್ಸ್ ಅಂದರೆ ಇದು ಕೆಳಗಿಂದು, ಮೇಲಿಂದು ವಾರ್ಡ್ರೋಬ್ ಅಲ್ಲ, ಏನು ಹೇಳ್ತಾರೆ ಫರ್ನಿಷ್ಡ್ ಇದೆ. ನಮ್ಮ ಲಕ್ಕಿ ನೋಡಿ ಎಲ್ಲ ಕಡೆಗೂ ಹೆಂಗೆ ಕುತ್ಕೊಂಡಿದ್ದಾಳೆ. ಇದು ಅದು ಬಟ್ಟೆಗಳನ್ನ ವಾಶ್ ಮಾಡೋಕ್ಕೆ ಹಾಕೋ ಬಟ್ಟೆ ಎಲ್ಲ ಇದರಲ್ಲಿ ಇಡ್ತೀನಿ. ವಾಷಿಂಗ್ ಮಿಷಿನಲ್ಲಾದರೆ ಡೈಲಿ ವಾಶ್ ಮಾಡೋಕ್ಕಾಗಲ್ಲ ಅಲ್ವಾ, 2-3 ದಿನಕ್ಕೊಂದ್ಸರಿ ನಾವು ವಾಶ್ ಮಾಡಬೇಕಾಗುತ್ತೆ. ಕೂಡಿ ಇಟ್ಟು ಬಟ್ಟೆ ಜಾಸ್ತಿ ಹಾಕಬೇಕು. ಸ್ವಲ್ಪ ಆದರೆ ಸುಮ್ಮನೆ ನಮಗೆ ಲಾಸ್, ಕರೆಂಟ್ ಬಿಲ್ ಹೋಗುತ್ತೆ. ಹಾಗಾಗಿ ಎಲ್ಲ ಬಟ್ಟೆನ ಅದರಲ್ಲಿ ಸ್ಟೋರ್ ಮಾಡಿಡ್ತೀನಿ. 2-3 ದಿನಕ್ಕೆ ಒಂದ್ಸರಿ ಮಷೀನಿಗೆ ಹಾಕ್ತೀನಿ. ನಮ್ಮ ಲಕ್ಕಿದು ಇದು ಫೇವ್ರೆಟ್ ಜಾಗ. ಆವಾಗವಾಗ ವಿಂಡೋ ಹತ್ಬಿಟ್ಟು, ಆ ಕಡೆ ಖಾಲಿ ಜಾಗ ಇದೆ ವಿಂಡೋ ಅಲ್ಲಿ ಹೋಗ್ಬಿಟ್ಟು ನೋಡ್ತಾ ಇರ್ತಾಳೆ. ಬೇರೆ ಡಾಗ್ಸ್ ಎಲ್ಲ ಅಲ್ಲಿ ಸ್ಟ್ರೀಟ್ ಡಾಗ್ ಅಡ್ಡಾಡ್ತಿರುತ್ತೆ, ಅವುಗಳನ್ನೆಲ್ಲ ನೋಡ್ತಾ ಇರ್ತಾಳೆ. ಹಸುಗಳು ಇರುತ್ತೆ, ಸೊ ಅದೆಲ್ಲ ನೋಡ್ತಾ ಇರ್ತಾಳೆ ಅವಾಗವಾಗ ಸೌಂಡ್ ಆದರೆ. ಆಮೇಲೆ ನಮ್ಮ ಲಕ್ಕಿಗೆ ಮೇಲೆ ಹತ್ತು, ಕಾಟ್ ಮೇಲೆ ಹತ್ತು, ಚೇರ್ ಮೇಲೆ ಹತ್ತು ಅಂತ ಹೇಳಿದರೆ ಎಲ್ಲ ಅರ್ಥ ಆಗುತ್ತೆ. ಮೇಲೆ ಹತ್ತು ಅಂತ ಹೇಳ್ತಾ ಇದ್ದೆ, ಹತ್ತಿ ಕುತ್ಕೊಳ್ತಾ ಇದ್ದಾಳೆ. ಆಯಿತು, ಈ ರೂಮ್ ಇಷ್ಟು ಇತ್ತು ಸಿಂಪಲ್ಲಾಗಿ. ವಾರ್ಡ್ರೋಬ್ ಇದೆ ಒಂದು, ಮತ್ತು ವಾರ್ಡ್ರೋಬ್ ಪಕ್ಕದಲ್ಲಿ ವಾರ್ಡ್ರೋಬ್ ಸೈಜ್ದೆ ಮತ್ತು ಒಂದು ಈ ಥರ ಶೆಲ್ಫೆಲ್ಲ ಮಾಡಿದ್ದಾರೆ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ, ಚಿಕ್ಕದು. ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಈ ಮನೇಲಿ ಎಲ್ಲದಕ್ಕೂ, ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ದೊಡ್ಡದಾಗಿದೆ. ಅದಾದಮೇಲೆ ಈಗ ಇದ್ರದ್ದು ಪಕ್ಕದ ರೂಮ್ ಇತ್ತಲ್ವ, ಅದರದ್ದು ಆ್ಯಕ್ಚುಲಿ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ನೀಟಾಗಿ ಡೀಟೇಲಾಗಿ ಇದೆ ನೋಡಿ. ಪಕ್ಕದ ರೂಮ್ ಮಾಸ್ಟರ್ ಬೆಡ್ರೂಮ್ ಅದು. ಅಲ್ಲಿ ನಮ್ಮ ಲಕ್ಕಿ ಹೋಗಿ ನಿದ್ದೆ ಮಾಡುತ್ತೆ. ನೋಡಿ ಯಾರಿಗೂ ಕೂಗ್ತಾ ಇದ್ದಾಳೆ. ಅಲ್ಲಿ ವಿಂಡೋಲೆಲ್ಲ ಯಾರು ಕಾಣಿಸ್ತಾರೆ, ಯಾರಾದರೂ ಆ ಕಡೆ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ, ನಾಯಿಗಳು ಎಲ್ಲ ಅಡ್ಡಾಡ್ತಾ ಇದ್ದರೆ ಅವ್ರಿಗೆಲ್ಲ ಕೂಗೋದು. ಎಲ್ಲ ಅವಳಿರೋ ಮನೆಗೆ ಹತ್ತಿರದಲ್ಲಿ ಯಾರೂ ಬರಬಾರ್ದು. ಅವಳದೇ ಟೆರಿಟರಿ ಅದೆಲ್ಲ ಫುಲ್ಲು, ಅವಳದೇ ಬಾರ್ಡ್ರ್. ಅದನ್ನು ಹತ್ತಿರದಲ್ಲಿ ಯಾರೂ ಬರೋ ಹೋಗಿಲ್ಲ. ಮಿಡ್ ನೈಟ್ ಆದರೂ ಆಗಲಿ ಹೋಗಿ ಅವ್ರಿಗೆಲ್ಲ ಬೈದುಬಿಟ್ಟೇ ಬರೋದು ಅವಳು. ಈ ವಿಂಡೋಲಿ ಕಾಣಿಸ್ತಾರಾ ನೋಡಿ, ಅಲ್ಲಿ ಬೈದುಬಿಟ್ಟು ಈ ವಿಂಡೋಲಿ ಬರ್ತಾರೆ ಅಂತ ಅವಳಿಗೆ ಹೆಂಗೆ ಗೊತ್ತಾಗುತ್ತೆ. ಅಲ್ಲಿಂದ ಬಂದು ಈ ವಿಂಡೋಲಿ ಹೋಗ್ಬಿಟ್ಟು ಕೂಗೋದು ಅವ್ರಿಗೆ. ಹಿಂಗೆ ಮಾಡುತ್ತೆ ನಮ್ಮ ಲಕ್ಕಿ. ಎಷ್ಟು ಜಾಣ ಇದೆ ನೋಡಿ, ಹೆಂಗೆ ಗೊತ್ತಾಗುತ್ತೆ ಅಂತ. ಇಷ್ಟೆಲ್ಲ ಆಟ ಆಡ್ತಿರುತ್ತೆ. ಅದಾದಮೇಲೆ ನಮ್ಮ ಲಕ್ಕಿದು ಊಟ ಆಗಿತ್ತು. ಈಗ ನಮ್ಮ ಲಕ್ಕಿಗೆ ಕಿಚನ್ ಎಲ್ಲಿದೆ ಅಂತ ಕೇಳಿದರೆ, ಹಾಲಲ್ಲಿ ಕುತ್ಕೊಂಡಿದ್ದಾಗ ಕಿಚನ್ಗೆ ಹೋಗೋಣ ನಡಿ ಅಂತ ಹೇಳಿದ್ರೆ ಸಾಕು, ಕಿಚನ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಈಗ ಇದು ನಮ್ಮ ಕಿಚನ್, ನನ್ನ ಫೇವ್ರೇಟ್ ಬ್ಯೂಟಿಫುಲ್ ಕಿಚನ್ ನೋಡಿ. ಇದು ಕೂಡ ಸ್ವಲ್ಪ ದೊಡ್ಡದಾಗಿದೆ. ಎಷ್ಟೇ ದೊಡ್ಡದು ಇದ್ದರೂ ಕೂಡ ನಮಗದು ಚಿಕ್ಕದೇ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಇಷ್ಟು ಕಿಚನ್ ಮಾತ್ರ ತುಂಬ ದೊಡ್ಡದು ಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಎಲ್ರಿಗೂ. ನೋಡಿ ಈ ಥರ ಇದೆ. ಎಲ್ಲ ಮೇಲ್ಗಡೆ ಈ ಥರ ಗ್ರೋಸರೀಸ್ದು ಡಬ್ಬ, ಚಿಕ್ಕ ಡಬ್ಬಗಳು, ಖಾರ, ಉಪ್ಪು, ಜೀರಿಗೆ ಎಲ್ಲ ಇಟ್ಕೊಳ್ಳೋದಕ್ಕೆ ಅದೆಲ್ಲ ಸ್ವಲ್ಪನ ಮೇಲ್ಗಡೆ ಎಲ್ಲ ಮಾಡಿದ್ದಾರೆ.
ಎಲ್ಲ ಆ್ಯಕ್ಚುಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಇಡೀ ಮನೇನ. ಎಲ್ಲ ಡಬ್ಬಿಗಳು ಎಲ್ಲ ತೊಳೆದು ಎಲ್ಲ ಖಾಲಿ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಡಬ್ಬಗಳೆಲ್ಲ ಖಾಲಿ ಖಾಲಿ ಇದೆ. ಇಲ್ಲಿ ನೋಡಿ, ಇದನ್ನು ಕೂಡ ಇಲ್ಲಿ ಎಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಕವರ್ಸು ಅದು ಇದು ಇಟ್ಕೊಂಡಿದ್ದೆ, ಅದೆಲ್ಲ ಕ್ಲೀನ್ ಮಾಡಿದ್ದೀನಿ. ಪಾತ್ರೆ ತೊಳೆಯೋದು ಜೆಲ್ ಎಲ್ಲ ಇರುತ್ತಲ್ವ, ಅದೆಲ್ಲ ಸೋಪ್ಗಳು ಏನಿದ್ರು ಅಲ್ಲಿ ಇಟ್ಕೊಂಡಿರ್ತೀನಿ. ಸಿಂಕ್ ಮೇಲ್ಗಡೆನೇ ಇದೆ ಅದು. ಸೊ ಹಾಗಾಗಿ ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಅದು ಇದು ಅಂತ ಹಾಕಿಟ್ಕೊಂಡಿರೋ ಡಬ್ಬೆ ಇದೆ. ಮೇಲ್ಗಡೆ ಇರೋ ಎಲ್ಲ ಡಬ್ಬೆಗಳು ವಾಶ್ ಮಾಡಿದ್ದೆ, ಅದರ ಕ್ಯಾಪೆಲ್ಲ ತೆಗೆದು ಸ್ವಲ್ಪ ಆರಲಿ ಅಂತ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಸೈಡ್ ಬಂದರೆ ಉಪ್ಪು, ಅರಿಶಿನ ಪುಡಿ, ಹುಣಸೆ ಹಣ್ಣು, ಜೀರಿಗೆ ಅದೆಲ್ಲ ಇಟ್ಟಿದ್ದೀನಿ. ಅದೆಲ್ಲ ಆ್ಯಕ್ಚುಲಿ ತುಂಬ್ಕೊಂಬಿಟ್ಟಿತ್ತು. ಸೊ ಎಲ್ಲ ಈಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಡಬ್ಬಿಗಳು, ಚಿಕ್ಕ ಚಿಕ್ಕ ಡಬ್ಬಿಗಳೇನಾದರೂ ಇರುತ್ತೆ ಅಲ್ವಾ, ಎಲ್ಲ ಬೇಕು ಅಂತ ಇಟ್ಕೊಂಬಿಟ್ಟಿರ್ತೀವಿ. ಆಮೇಲೆ ಒಂಥರ ಕಾಣ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಸೈಡು ಎಲ್ಲ ಗ್ಲಾಸ್ ಬಾಟಲ್ಸ್ ಕ್ಲೀನ್ ಮಾಡಿ ಅವನ್ನ ಎತ್ತಿಟ್ಕೊಂಡಿದ್ದೀನಿ ಆರೋದಕ್ಕೆ. ಅದಾದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸು ಎಲ್ಲ ಕಾಳುಗಳು ಹಾಕಿ ಇಟ್ಕೊಳ್ಬೇಕು. ಎಷ್ಟೊಂದು ಪ್ಲಾಸ್ಟಿಕ್ ಡಬ್ಬ ಸೇವ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ಆಮೇಲೆ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಬಿಸಾಕಿಬಿಟ್ಟಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂತ ಒಂದೊಂದೇ ಪ್ಲಾಸ್ಟಿಕ್ನ ಬಿಸಾಕ್ತಾ ಇದ್ದೀನಿ. ಅದ್ರ ಬದಲಾಗಿ ಗ್ಲಾಸ್ ಜಾರ್ಗಳನ್ನ ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ಇದು ಪಿಂಗಾಣಿ ಇದು ಜಾರ್ ಬರುತ್ತಲ್ವ, ಅದನ್ನು ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮಣ್ಣಿಂದು ಮತ್ತು ಪಿಂಗಾಣಿದು. ನೋಡೋಣ, ಆ ಲಾಗ್ನ ನಿಮ್ಮ ಜೊತೆ ನೆಕ್ಸ್ಟ್ ಯಾವಾಗಾದರೂ ಮತ್ತೆ ಶೇರ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಸ್ಟೀಲಿನ ಡಬ್ಬಿ ಇದೆ, ಅಲ್ಲಿ ಅಕ್ಕಿ, ಗೋಧಿ ಹಿಟ್ಟು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟಿದ್ದೆ. ಅದಾದಮೇಲೆ ಇಲ್ಲಿ ಒಂದು ಟ್ರೋಲಿ ಇದೆ, ಎಲ್ಲ ಗ್ಲಾಸು ಸ್ಪೂನ್ ಇಟ್ಕೊಳ್ಳೋದಕ್ಕೆ. ಇದು ಕ್ಯಾಪ್ ಹೇಳಿದ್ನಲ್ವ, ಮೇಲ್ಗಡೆ ಬಾಕ್ಸ್ ಖಾಲಿದು ತೋರಿಸಿದ್ನಿ ಅಲ್ವಾ, ಅದರದ್ದು ಕ್ಯಾಪ್ಗಳನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆರಲಿ ಅಂದ್ಬಿಟ್ಟು. ಇಲ್ಲಿ ಸ್ಪೂನು ಮತ್ತು ಟೀ ಕುಡಿಯೋ ಗ್ಲಾಸು, ಬೌಲ್ಸು, ಇಲ್ಲಿ ಎಲ್ಲ ಪಾತ್ರೆಗಳು ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಿದೆ ಈ ಟ್ರೋಲಿ, ಜಾಸ್ತಿ ಏನೂ ಹಿಡಿಸಲ್ಲ. ಸೊ ಹಾಗಾಗಿ ಮತ್ತು ಎಕ್ಸ್ಟ್ರಾ ಒಂದು ಏನು ಹೇಳ್ತಾರೆ ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೀನಿ. ಈ ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ ನಾನು ಫ್ಲಿಪ್ಕಾರ್ಟಲ್ಲಿ. ಇಷ್ಟೇ ಕಿಚನು. ಎಲ್ಲ ಮೇಲ್ಗಡೆ ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ನನಗೆ ಮೇಲೆ ಕೆಳಗಡೆ ಎಲ್ಲ ಹೋಗಿಬಿಡುತ್ತೆ. ಗ್ಯಾಸ್ ಕಟ್ಟಿ ಎಲ್ಲ ಏನಿದೆ ಸ್ವಲ್ಪ ಖಾಲಿ ಇದ್ದರೆ ಕಂಫರ್ಟ್ ಇರುತ್ತಲ್ವ, ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಸರ್ಫೇಸ್ನ ಎಲ್ಲ ಖಾಲಿ ಇಟ್ಕೊಳ್ಳೋದಕ್ಕೆ ನೋಡ್ತೀನಿ. ಪಾತ್ರೆಗಳನ್ನೂ ತೊಳೆದು ಇಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ನಮ್ಮ ಲಕ್ಕಿದು ಫೇವ್ರೆಟ್ ಬ್ಲ್ಯಾಂಕೆಟ್ಟು. ಅವಳಿಗೆ ಮಲಗೋದಕ್ಕೆ ಅಂತ ಹಾಸಿಕೊಟ್ಟಿದ್ದೆ. ಸೊ ಅದನ್ನು ಯಾರೂ ಬೇರೆ ಮುಟ್ಟೋ ಹಾಗಿಲ್ಲ. ಅವಳಿಗೆ ಅಂತ ಏನಾದರೂ ವಸ್ತುಗಳನ್ನ ಕೊಟ್ಟರೆ ಸಾಕು, ತಾನೇ ಹಿಡ್ಕೊಂಡು ಆಡ್ತಿರ್ತಾಳೆ. ಇವಾಗ ಮುಟ್ಟಿಸ್ಕೊಳ್ತಾ ಇಲ್ಲ ನೋಡಿ, ಅದನ್ನು ತಗೊಳ್ಳೋದಕ್ಕೆ ಹೋದರೆ ತಾನೇ ಹಿಡ್ಕೊಂಡು ಆ ಥರ ಹಿಡ್ಕೊಂಡು ಅಡ್ಡಾಡ್ತಾಳೆ. ತಾನು ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲಿ ಎಲ್ಲ ಹಿಡ್ಕೊಂಡು ಅಡ್ಡಾಡೋದು. ಮಲ್ಕೊಂಡ್ರೂ ಕೂಡ ಅದನ್ನು ಹಿಡ್ಕೊಂಡೇ ಮಲಗೋದು, ಯಾರಾದರೂ ತೊಗೊಂಡ್ಬಿಟ್ರೆ ಅಂತ. ಯಾರಾದರೂ ಅಲ್ಲ, ನನ್ನ ಮೇಲೆ ಫುಲ್ ಡೌಟ್ ನಮ್ಮ ಲಕ್ಕಿಗೆ. ನಾನೇ ಏನಾದರೂ ಕಸ್ಕೊಳ್ತಾ ಇರ್ತೀನಿ, ಏನಾದರೂ ಒಂದೊಂದು ಸರಿ ಪ್ಲಾಸ್ಟಿಕ್ ಅದು ತಿಂತಿರುತ್ತಲ್ವ, ಕಸ್ಕೊಳ್ತೀನಲ್ವ. ಸೊ ಅವಳಿಗೆ ನಾನೆಲ್ಲ ಕಸ್ಕೊಂಡು ಇಟ್ಕೊಳ್ತೀನಿ ಅಂತ ನನ್ನ ಮೇಲೆ ಫುಲ್ಲು ಡೌಟು, ನಾನೇ ತೊಗೊಳ್ತೀನಿ ಅಂತ. ಸೊ ಥಿಂಗ್ಸ್ ಎಲ್ಲ ಹಿಡ್ಕೊಂಡೇ ಮಲಗ್ತಾಳೆ, ಮಲ್ಕೊಂಡ್ರೂ ಕೂಡ. ಅದಾದಮೇಲೆ ಫೈನಲಾಗಿ ಇದು ಮನೆ ನಮ್ಮದು ಬಾಡಿಗೆನ ಸ್ವಂತ ಅಂತ ಹೇಳೋದಾದರೆ, ನಾವಿರೋದು ಬಾಡಿಗೆ ಮನೆಯಲ್ಲಿ. ಇದು ಸಿಟಿಯಿಂದ ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಸಿಟಿಗೆ ಕಂಪೇರ್ ಮಾಡಿದರೆ ಇದರ ರೆಂಟ್ ಸ್ವಲ್ಪ ಕಡಿಮೆ. ಬಟ್ ಆದರೂ ಕೂಡ ನಾವಿರೋ ಏರಿಯಾಗೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿನೇ ಇದೆ ರೆಂಟು. ಎಷ್ಟು ಅಂದರೆ, ಈಗ ಫೈನಲಾಗಿ ನಾನು ಈ ಮನೆಗೆ ಕೊಡ್ತಾ ಇರೋದು ರೆಂಟ್ ಬಂದು 14,500 ರೂಪಾಯಿನ ನಾನು ಪೇ ಮಾಡ್ತಾ ಇದ್ದೀನಿ ನಮ್ಮ ಈ ಮನೆಗೆ. ಇಷ್ಟೇ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಲಕ್ಕಿಗೆ ಟಿಫನ್ ಮಾಡಿಸ್ತಾ ಇದ್ದೆ. ಇದು ಕೋಕೋನಟ್ ದೋಸೆ ಮಾಡಿದೆ, ಅದರ ರೆಸಿಪಿನ ಕೂಡ ನಾನು ಮುಂದಿನ ಲಾಗಲ್ಲಿ ಶೇರ್ ಮಾಡ್ತೀನಿ. ಹೇಗೆ ರೇಷನ್ ಅಕ್ಕಿ ಮತ್ತು ಹಸಿ ಕೊಬ್ಬರಿಯನ್ನು ಹಾಕಿಬಿಟ್ಟು ಸಾಫ್ಟಾಗಿ ಬ್ರೆಡ್ ದೋಸೆ ಮಾಡೋದು. ನಮ್ಮ ಲಕ್ಕಿಗೆ ಫೇವ್ರೆಟ್ ಕೂಡ ಅದು. ನೋಡಿ, ಅವಳಿಗೆ ಟ್ರೈನಿಂಗ್ ಕೊಡೋದೇನಾರು ಇತ್ತಂದರೆ, ಮಾತು ಕಲಿಸ್ಬೇಕಿತ್ತಂದರೆ, ಅವ್ರಿಗೆ ಫುಡ್ ಏನು ಇಷ್ಟ ಆಗಿರುತ್ತಲ್ವ ಡಾಗ್ದು, ಅದನ್ನ ಹಿಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಕಮ್ಯಾಂಡ್ ಕೊಡ್ತಾ ಇರಬೇಕು. ಕೂತ್ಕೋ, ಸಿಟ್ ಅಂತ, ಮತ್ತು ಶೇಕ್ ಹ್ಯಾಂಡ್ ಕೊಡು, ಹೈ-ಫೈ ಕೊಡು, ಅದೇನಾದರೂ ಹೇಳಿದರೆ ಫುಡ್ ಹಿಡ್ಕೊಂಡು ಮಾಡಿಬಿಟ್ರೆ ಪಟ್ ಅಂತ ಮಾತು ಕೇಳುತ್ತೆ.
ಊಟ ಕೊಡ್ತೀವಿ ಏನಾದರೂ ಟ್ರೀಟ್ ಕೊಡ್ತೀವಲ್ವ, ಸೊ ಹಾಗಾಗಿ ಮಾತು ಕೇಳುತ್ತೆ. ನಮ್ಮ ಲಕ್ಕಿನೂ ಅಷ್ಟೇ, ಕೈಲಿ ಟ್ರೀಟ್ ಇಟ್ಕೊಂಡು ಮಾತು ಕಲಿಸಿದ್ರೆ ಕಲಿಯುತ್ತೆ. ಇರಲಿಲ್ಲ ಅಂತ ಹಾಗೆ ಕೈಲಿ ಏನೂ ಇಲ್ಲ ಹಾಗೆ ಸುಮ್ಮನೆ ಕುತ್ಕೋ, ಸಿಟ್ ಅಂತ ಹೇಳಿದರೆ, ಶೇಕ್ ಹ್ಯಾಂಡ್ ಕೊಡು ಅಂದರೆ ಹಿಂಗೆ ಮುಖ ನೋಡ್ತಾ ಇರುತ್ತೆ. ಏನೂ ಕೊಡಲ್ಲ ಬಿಡು ನೀನು ಅನ್ನೋ ಥರ. ಸೊ ಆ ಥರ ನಾವು ಡಾಗಿಗೆ ಆ ಥರ ಎಲ್ಲ ಟ್ರೈನಿಂಗ್ ಕೊಡ್ಬೋದು. ಸೊ ಈ ದೋಸೆ ರೆಸಿಪಿನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಮ್ಮ ಲಕ್ಕಿಗೆ ದೋಸೆ ತಿನ್ನಿಸ್ತಾ ಇದ್ದೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.